ನೆರೆಯ ರಾಜ್ಯ ತಮಿಳುನಾಡಿನಲ್ಲಿ ಈ ಫೆಂಗಲ್ ಚಂಡಮಾರುತದ ಅಬ್ಬರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಇದೆಯಲ್ಲ, ಅಲ್ಲಿ ಸಾಲು ಸಾಲು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಫೆಂಗಲ್ ತುಫಾನ್ ತಮಿಳುನಾಡು ಪುದುಚೇರಿಯಲ್ಲಿ ತಲ್ಲಣವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಜನ ಹಣ್ಣುಗಾಯಿ ನೀರ್ಗಾಯಿ ಆಗಿ ಹೋಗ್ಬಿಟ್ಟಿದ್ದಾರೆ. ಫೆಂಗಲ್ ತುಫಾನ್ ಹವಾಮಾನ ಇಲಾಖೆಯ ಲೆಕ್ಕಾಚಾರವನ್ನೇ ಬುಡಮೇಲ್ ಮಾಡಿಬಿಟ್ಟಿದೆ. ಗಂಟೆಗೆ 90 ಕಿಲೋಮೀಟರ್ ವೇಗದಲ್ಲಿ ಬೀಸಿದಂತಹ ರಣಗಾಳಿಗೆ ಮಳೆ ಜೊತೆಯಾದಂತಹ ಪರಿಣಾಮ ಪುದುಚೇರಿಯಲ್ಲಿ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ನಿರ್ಮಾಣವಾಗಿದೆ. 510 ಮಿಲಿಮೀಟರ್ ಮಳೆ ಆಗಿರುವಂಥದ್ದು. ರಸ್ತೆಗಳು ಎಲ್ಲವೂ ಕೂಡ ಜಲಾವೃತವಾಗಿಬಿಟ್ಟಿದೆ. ವಾಹನಗಳು ಮುಳುಗಡೆಯಾಗಿದೆ. ರಕ್ಷಣಾ ಪಡೆಗಳು ಸಂತ್ರಸ್ತರ ರಕ್ಷಣೆಯನ್ನು ನಿರಂತರವಾಗಿ ಮಾಡ್ತಾ ಇದೆ. ನೆರೆಯ ತಮಿಳುನಾಡಿನ ಹಲವು ಜಿಲ್ಲೆಗಳಲ್ಲಿ ಕಳೆದ 30 ವರ್ಷಗಳಲ್ಲಿಯೇ ಕಂಡು ಕೇಳರಿಯದ ರೀತಿಯಲ್ಲಿ ದಾಖಲೆಯ ಮಳೆಯಾಗಿರುವಂಥದ್ದು. ದಾಖಲೆಯ ಮಳೆಗೆ, ಕಂಡು ಕೇಳರಿಯದ ಮಳೆಗೆ ನೆರೆಯ ರಾಜ್ಯ ತಮಿಳುನಾಡು ಪತರುಗೊಟ್ಟು ಹೋಗಿದೆ, ತತ್ತರಿಸಿ ಹೋಗ್ಬಿಟ್ಟಿದೆ. ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. 7 ಮಂದಿ ಸಾವನ್ನಪ್ಪಿದ್ದಾರೆ. ಈಗಾಗಲೇ ತಮಿಳುನಾಡು ಸರ್ಕಾರ ಅದನ್ನು ಖಚಿತಪಡಿಸಿದೆ. ಅವರ ಕುಟುಂಬಸ್ಥರಿಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದೆ. ನಿರಂತರ ಕಾರ್ಯಾಚರಣೆ ಕೂಡ ನಡೆದಿತ್ತು. ಮಳೆ ಸಂಬಂಧಿ ಅವಘಡಗಳಿಂದ ತಮಿಳುನಾಡು ಪುದುಚೇರಿಯಲ್ಲಿ ಈವರೆಗೂ ಕನಿಷ್ಠ 11 ಜನ ಬಲಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಳವಾಗುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ತಮಿಳುನಾಡಿನ CM ಸ್ಟಾಲಿನ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಮಳೆ ಕಡಿಮೆಯಾಗುವಂತಹ ಸೂಚನೆಗಳು ಸಿಗ್ತಾ ಇಲ್ಲ. ಹಾಗಾಗಿ ಒಂದಿಷ್ಟು ಮುಂಜಾಗೃತಾ ಕ್ರಮಗಳನ್ನು ಕೂಡ ತಮಿಳುನಾಡು ಸರ್ಕಾರ ತೆಗೆದುಕೊಳ್ತಾ ಇದೆ.